ಮನೆಯಲ್ಲ ಕುತ್ಕೊಂಡ್ ತಿನ್ನೋ ಅಂದ್ರೆ ತಿಂತ ಇಲ್ಲ, ಆಚೆ ಕಡೆ ತಿಂತಾರೆ. ಕೊಡಿಲ್ಲ ಬಿಟ್ಟು ಹೇಳ್ತಾವ್ರೆ, ಯಾಕೆ ಮನೆ ಇಡ್ಲಿ ಕೊಡಿಲ್ಲ, ನೀರ್ ಕೊಡಿಲ್ಲ, ಇಡ್ಲಿ ಕೊಡಿಲ್ಲ. ಕಷ್ಟಪಟ್ಟು ನಾನು ತಾನು ಚೆನ್ನಾಗಿರ್ತೀನಿ. ಅನ್ನೋದು ಹೇಳಿದಷ್ಟು ಈಸಿ ಇರಲ್ಲ, ತುಂಬಾ ಕಷ್ಟ, ನರಕ ನೋಡ್ಬೇಕಾಗುತ್ತೆ. ಅಟ್ಟು ವತ್ಸಲ ಪ್ರತಾಪ್ ಫಿಟ್ನೆಸ್ ಕನ್ನಡಿಗ ತಮ್ಮಲೆ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅನ್ಸುತ್ತೆ. ನಾನು ಆಚೆ ಕಡೆ ಹೋಗಿ ಮಸಾಜ್ ಮಾಡ್ಸೋಕ್ಕಾಗಲ್ಲ, ಅದಕ್ಕೆ ಅವ್ರನ್ನೇ ಕರ್ಸ್ಕೊತಾ ಇದ್ದೀನಿ, ಡೀಪ್ ಮಸಾಜ್ ಮಾಡ್ಸೋಣ ಅಂದ್ಬಿಟ್ಟು. ಯಾಕಂದರೆ ವರ್ಕೌಟು ಎಷ್ಟು ಮುಖ್ಯನೋ ನಮಗೆ ರಿಕವರಿನೂ ಅಷ್ಟೇ ಮುಖ್ಯ ಇರುತ್ತೆ. ಆವಾಗವಾಗ ನಾವು ಮಸಾಜು ಅದು ಇದು ಮಾಡಿಸ್ಕೊಬೇಕಾಗುತ್ತೆ. ಯಾಕಂದರೆ ಬ್ಲಡ್ ಸರ್ಕ್ಯುಲೇಷನು ಮತ್ತು ನಮಗೆ ರಿಕವರಿಗೆ ತುಂಬಾ ಅನುಕೂಲ ಆಗುತ್ತೆ. ನನಗೆ ನನ್ನ ಮನೆ ಹತ್ರನೇ ಕರ್ಸ್ಕೊತಾ ಇದ್ದೀನಿ ಅವ್ರನ್ನ. ಅವ್ರು ಯಾವ ಥರ ಮಾಡ್ತಾರೆ, ಹೆಂಗೆ ಮಾಡ್ತಾರೆ, ಯಾವ ಥರ ನನಗೆ ಚೆನ್ನಾಗಿ ಮಾಡ್ತಾರೆ ಇಲ್ವೋ, ಆ ಎಕ್ಸ್ಪೀರಿಯೆನ್ಸ್ ಎಲ್ಲ ನಿಮ್ಗೆ ತೋರಿಸ್ತೀನಿ. ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಯಾವಾಗ್ಲೂ ಟ್ರಾವೆಲ್ ಮಾಡಬೇಕಂದ್ರೆ ನನಗೆ ಆಗಲ್ಲ, ಯಾಕಂದರೆ ವರ್ಕೌಟ್ ಮಾಡೋದೇ ಸಿಕ್ಕಾಪಟ್ಟೆ ಕಷ್ಟ. ಅದರಲ್ಲಿ ಡಯಟ್ ಇರಬೇಕು, ಕೆಲಸಗಳಿರುತ್ತೆ. ಅದಕ್ಕೋಸ್ಕರನೇ ನಾನೇ ಅವ್ರನ್ನ ಮನೆ ಹತ್ರ ಕರ್ಸ್ಕೊತಾ ಇದ್ದೀನಿ. ಕರ್ಸ್ಕೊಂಡು ಇಲ್ಲೇ ಮಸಾಜ್ ಮಾಡಿಸ್ಕೊಳ್ಳೋಣ. ಅವರೊಂದು ಡೀಪ್ ಮಸಾಜು ಮತ್ತು ಸ್ಟ್ರೆಚಸ್ಸು ಎಲ್ಲ ಮಾಡಿಸ್ತಾರೆ. ಸೊ ಕಂಪಲ್ಸರಿ ಇದೆಲ್ಲ ಮಾಡಿಸ್ಕೊಬೇಕು. ಅವಾಗವಾಗ ಮಾಡಿಸ್ಕೊಳ್ತಾ ಇದ್ದರೆ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಆಗಲಿ, ರಿಕವರಿಗಾರಿ ತುಂಬಾ ಚೆನ್ನಾಗಿರುತ್ತೆ. ಲೆಟ್ಸ್ ಗೋ, ತೋರಿಸ್ತೀನಿ. ಈಗ ಅವ್ರು ಇನ್ನೇನು ಬರೋ ಟೈಮೇ ಒಂದು 12 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಮಧ್ಯಾಹ್ನ ಮನೆ ಹತ್ರನೇ ಬರ್ತಾರೆ. ಲೊಕೇಶನ್ ಕಳಿಸ್ತೀನಿ ಅವ್ರಿಗೆ. ಯಾರಿಗೂ ಹೋಗ್ಬಿಟ್ಟು ಆಚೆ ಕಡೆ ಎಲ್ಲ ಮಾಡಿಸ್ತಾರೆ, ಸೇಮ್ ಪ್ರೈಸೇ ಇರುತ್ತೆ. ಆದರೆ ಮನೆ ಹತ್ರ ಕರ್ಸ್ಕೊಂಡ್ರೆ ಅದೇ ಪ್ರೈಸ್ಗೆ ಮಾಡ್ತಾರೆ. ನಾನು ಎಷ್ಟು ಕೊಡ್ತೀನಿ ಅಮೌಂಟು, ಯಾವ ಥರ ಮಾಡ್ತಾರೆ, ಎಷ್ಟೊತ್ತು ಮಾಡ್ತಾರೆ ಎಲ್ಲ ಫುಲ್ ಡೀಟೇಲಾಗಿ ತೋರಿಸ್ತೀನಿ. ಲಾಸ್ಟ್ ಗಂಟೆ ನೋಡ್ರೆ ನಿಮಗೂ ಅನುಕೂಲ ಆಗುತ್ತೆ. ವರ್ಕೌಟ್ ಮಾಡೋರು ಪ್ರತಿಯೊಬ್ಬರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಲೆಟ್ಸ್ ಗೋ. ಕೆಲಸ ಐತೆ, ಆ ಕೆಲಸಗಳು ಮುಗಿಸ್ಕೊಂಬೋಣ. ಅವರು ಬರೋದು ಹೆಂಗಿದ್ರೆ ಲೇಟ್ ಆಗುತ್ತೆ. ನನಗೂ ಒಂದು ಸ್ವಲ್ಪ 1 ಅವರ್ ಕೆಲಸ ಐತೆ. ಆ ಕೆಲಸಗಳೆಲ್ಲ ಮುಗಿಸ್ಕೊಂಡು ನಾನು ಆಚೆ ಕಡೆ ಹೋದ್ರೆ ಆಲ್ಮೋಸ್ಟ್ ಕಾರು ಯೂಸ್ ಮಾಡ್ತೀನಿ. ಟ್ರಾಫಿಕ್ ಏನಿದ್ರೆ ಬೈಕಲ್ಲಿ ಹೋಗ್ತೀನಿ. ಲೆಟ್ಸ್ ಗೋ. ನನ್ನ ಕೆಲಸ ಮುಗಿಸ್ಕೊಬಂದು ಆಮೇಲೆ ಮೆಸೇಜ್ ಮಾಡಿಸ್ಕೊಳ್ಳೋಣ. ಹೆಂಗಿದ್ರೆ ಒಂದು ಟೈಮ್ ಐತಲ್ಲ, ಅದಕ್ಕೆ ಹೋಗ್ತಾ ಇರೋದು ಆಚೆ ಕಡೆ. ಅದನ್ನು ಮುಗಿಸ್ಕೊಬರ್ಬೇಕು. ಕೆಲಸ, ಬಿಸ್ನೆಸ್ಸು, ಡಯಟು, ವರ್ಕೌಟು, ಕಂಟೆಂಟ್ ಕ್ರಿಯೇಟ್ ಮಾಡಬೇಕು, ಎಲ್ಲ ಮಾಡಬೇಕು ಗುರು. ಕಷ್ಟಪಡಬೇಕು. ಕಷ್ಟಪಟ್ಟು ನಾನು ತಾನು ಚೆನ್ನಾಗಿರ್ತೀನಿ, ಅದಕ್ಕೆ ಕಷ್ಟಪಡೋಣ. ಹೆಸರು ಮಾಡಬೇಕು ಅಂತಲೇ ಮಾಡ್ತಾ ಇರೋದು. ತುಂಬ ಕಷ್ಟ ಗುರು ಈ ಫೀಲ್ಡು. ಬಾಡಿ ಬಿಲ್ಡಿಂಗ್ ಅನ್ನೋದು ಹೇಳಿದಷ್ಟು ಈಸಿ ಇರಲ್ಲ, ತುಂಬ ಕಷ್ಟ, ನರಕ ನೋಡಬೇಕಾಗುತ್ತೆ. ಏನೋ ಈ ಫೀಲ್ಡ್ ಬಂದುಬಿಟ್ಟಿದ್ದೀನಿ, ಬಿಡಬಾರ್ದು ಅಂತ ಮಾಡ್ಕೊಂಡು ಹೋಗ್ತಾ ಇರೋದು. ಬಾಡಿ ಒಂದು ಸಲ ಮಾಡಿಬಿಟ್ಟು ಮಿರ ಮುಂದೆ ನೋಡಿಕೊಂಡ್ರೆ ನನಗೆ ಆಸೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಬಿಡಿದ್ರೆ ಹೋಗ್ತಾ ಇರೋದು. ಯಾರಿಗೂ ಮಾಡ್ತಾರೆ, ಫ್ಯಾಮಿಲಿನೇ ಸಿಕ್ಕಾಪಟ್ಟೆ ಕಷ್ಟ ಮೈಂಟೈನ್ ಮಾಡೋದು. ಅದರಲ್ಲಿ ನನ್ನ ಡಯಟು, ವರ್ಕೌಟ್ ಎಲ್ಲ ಮೇಂಟೈನ್ ಮಾಡಬೇಕಂದ್ರೆ ಹೇಳೋಕ್ಕಾಗಲ್ಲ, ಅಷ್ಟು ಕಷ್ಟ ಇರುತ್ತೆ. ಆದ್ರೂ ಪರವಾಗಿಲ್ಲ, ಬಿಡ್ದಿರ ಮಾಡ್ತಾಯಿದ್ದೀನಿ. ಏನೇ ಒಂದು ಕೆಲಸ ಮಾಡಿದ್ರೆ ಕನ್ಸಿಸ್ಟೆನ್ಸಿ ಇರಬೇಕು. ಆ ಕನ್ಸಿಸ್ಟೆನ್ಸಿ ನಾನು ಮಾಡ್ತಾಯಿದ್ದೀನಿ. ನನ್ನ ಜೊತೆಯಲ್ಲೇ ಫ್ಯಾಮಿಲಿನ ಸಪೋರ್ಟ್ ಮಾಡ್ತಾವ್ರೆ. ನಾನು ಒಬ್ಬನೇ ಇಷ್ಟು ಬರೋಕ್ಕಾಗಲ್ಲ, ನನಗೆ ಇನ್ಯಾರೂ ಸಪೋರ್ಟ್ ಮಾಡಲ್ಲ, ನನ್ನ ಫ್ಯಾಮಿಲಿನೇ. ಲೆಟ್ಸ್ ಗೋ. ಕೆಲಸಗಳು ಮುಗಿಸ್ಕೊಬಂದು ಆಮೇಲೆ ಬರ್ತಾ ಚಿಕನ್ ತೊಗೊಂಬರ್ಬೇಕು. ಚಿಕನ್ನು ಆಲ್ಮೋಸ್ಟ್ ನಂಗೆ ಯಾವಾಗಲೂ ಚಿಕನ್ ಇದ್ದೇ ಇರಬೇಕು, ಇಲ್ಲಾಂದ್ರೆ ನಾನು ತಿನ್ನೋಕ್ಕಾಗಲ್ಲ. ಯಾಕಂದರೆ ಪ್ರೋಟೀನ್ ಇರೋದೇ ಅದರಲ್ಲ ಅಲ್ವ, ಚಿಕನಲ್ಲಿ. ಚಿಕನ್ ತೊಗೊಬಂದು ಅದನ್ನು ಆಲ್ಮೋಸ್ಟ್ ನಾನು ಮಾಡ್ಕೊತೀನಿ, ಇಲ್ಲ ನಮ್ಮ ಮನೆಯವರು, ನಮ್ಮ ಯಾರೋ ಒಬ್ರು ಮಾಡಿಕೊಡ್ತಾರೆ. ಅದು ಪರವಾಗಿಲ್ಲ, ನನಗೆ ಬ್ಯಾಕ್ ಬೋನ್ ಸಪೋರ್ಟ್ ಅವರೇ ಚೆನ್ನಾಗೆ. ಲೆಟ್ಸ್ ಗೋ. ಹೋಗಿ ಕೆಲಸಗಳು ಮುಗಿಸ್ಕೊಬಂದು ಆಮೇಲೆ ಬಾಡಿ ಮಸಾಜ್ ಮಾಡಿಸೋಣ. ಬಾಡಿ ಮಸಾಜ್ ಆದಮೇಲೆ ಇನ್ನೂ ವರ್ಕೌಟ್ ಮಾಡಿಲ್ಲ, ವರ್ಕೌಟ್ಗೆ ಹೋಗೋಣ. ಯಾವ ಥರ ಬಾಡಿ ರಿಲೀಫ್ ಆಗುತ್ತೆ ಅಂತ ನೋಡೋಣ. ಮಸಾಜ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿರುತ್ತೆ. ಆವಾಗ ಮಾಡಿಸ್ತಾ ಇರ್ತೀನಿ. ಲೆಟ್ಸ್ ಗೋ. ಬರಬೇಕಾಗಿತ್ತು ಮಸಾಜ್ ಮಾಡೋಕೆ, ನೆನ್ನೆ ಬರೋಕ್ಕಾಗಿಲ್ಲ. ಕರೆಕ್ಟಾಗಿ ಟೈಮು 12:30. ಈಗ ಬಂದಿದ್ದಾರೆ. ನನಗೂ ಸಿಕ್ಕಾಪಟ್ಟೆ ಕೆಲಸ ಇತ್ತು, ಕೋಳಿ ಫಾರ್ಮಲ್ಲ ಕೆಲಸಗಳೆಲ್ಲ ಮುಗಿಸ್ಕೊಂಡೆ. ಈಗ ಬಂದಿದ್ದಾರೆ ಪಾಪ, HSR ಇಂದ ಬಂದಿದ್ದಾರೆ ಪಾಪ. ನನಗೋಸ್ಕರ ಮಾಡಿಸ್ಕೊತೀನಿ ಮಸಾಜು, ಡೀಪ್ ಮಸಾಜ್ ಮಾಡಿಸ್ತೀನಿ. ರಿವ್ಯೂ ಕೊಡ್ತೀನಿ, ಯಾವ ಥರ ಮಾಡಿದ್ರು, ಎಷ್ಟು ಚಾರ್ಜ್ ಮಾಡಿದ್ರು ಎಲ್ಲ ನಿಮ್ಗೆ ಟೋಟಲ್ ಡೀಟೇಲಾಗಿ ನಿಮಗೆ ತೋರಿಸ್ತೀನಿ. ಲೆಟ್ಸ್ ಗೋ. ಮಾಡಿಸ್ಕೊಂಡೆ ಗುರು. 1 ಅವರ್ ಮೆಸೇಜ್ ಮಾಡಿದ್ರು, ದೇವರಣೆಗೂ ಬೇಡ ಅನಿಸ್ಬಿಟ್ಟಿತ್ತು. ಅಷ್ಟು ಪೇಯ್ನ್ ಇತ್ತು, ಒಂಥರ ಫುಲ್ ಹಾರ್ಡ್ ಆಗಿಬಿಟ್ಟಿತ್ತು. ಆವಾಗ ಈ ಥರ ಮಸಾಜ್ ಮಾಡಿಸ್ಕೊಂಡ್ರೆ ಸ್ವಲ್ಪ ರಿಲ್ಯಾಕ್ಸ್ ಆದರೆ ಮಸಲ್ಸ್ ಬಿಲ್ಡ್ ಮಾಡೋಕ್ಕೂ ಚೆನ್ನಾಗಿರುತ್ತೆ, ಒಳ್ಳೆ ಪಂಪ್ ಆಗುತ್ತೆ, ಚೆನ್ನಾಗಿರುತ್ತೆ. ಕಂಡೀಷನ್ ನೋಡ್ರಿ, ಆ್ಯಪ್ಸು ವಿಸಿಬಲ್ ಐತೆ ಆಲ್ಮೋಸ್ಟು. ಸ್ನಾನ ಮಾಡ್ಕೊಬೇಕು. ಟೈಮ್ ನೋಡಿದ್ರೆ 2 ಗಂಟೆ ಆಗ್ಬಿಡೈತೆ. ನನ್ನ ಮೀಲನ್ನ ತಿನ್ಬಿಡೋಣ ಫಸ್ಟು. ಆಲ್ಮೋಸ್ಟ್ ನನ್ನ ಮೀನೆಲ್ಲ ಯಾವಾಗಲೂ ಚಿಕನ್ನು, ರೈಸು, ವೆಜಿಟೇಬಲ್ ಇದು ಹಿಂಗೆ ಇರುತ್ತೆ ನನ್ನ ಮೀಲು. ಲೆಟ್ಸ್ ಗೋ. ಚಿಕನ್ ತಿನ್ಕೊಂಡು ವಿಡಿಯೋಗಳೆಲ್ಲ ಸಖತ್ತ ಬಂದೈತೆ. ನೆಕ್ಸ್ಟ್ ಲೆವೆಲ್ ಗುರು, ನೆಕ್ಸ್ಟ್ ಲೆವೆಲ್. ನೋವು ದೇವ್ರ ಎಣ್ಣೆಗೂ ಬೇಡ ಅನಿಸ್ಬಿಡ್ತಪ್ಪ ಸ್ವಾಮಿ, ಅಷ್ಟೊಂದು ನೋವಿತ್ತು. ಅವರಿಂದ ಬಂದಿದ್ರು ನನಗೋಸ್ಕರ, ತುಂಬ ಚೆನ್ನಾಗಿ ಮಾಡಿದ್ರು. ನನಗೆ ಇವ್ರು ರಿವ್ಯೂ ಕೇಳಿದ್ರೆ ಒಂದು 5ಕ್ಕೆ 4.9 ಕೊಡ್ಬೋದು. ನನಗೆ ಫೀಲ್ ಆಯಿತು, ತುಂಬ ಚೆನ್ನಾಗಿತ್ತು.
1 ಅವರ್ ಮಾಡಿದ್ರು ಪಾಪ. ನಾವು ಆಚೆ ಕಡೆ ಹೋದ್ರೆ ಅರ್ಧ ಅವರ್ಗೆ 1,500 ತೊಗೊತಾರೆ. ಆದರೆ ಇವರು 1 ಅವರ್ ಮಾಡಿ 1,000 ತೊಗೊಂಡ್ರು. ನನಗೆ ಚೆನ್ನಾಗಿ ಮಾಡಿದ್ರು ಅಂದ್ಬಿಟ್ಟು ಒಂದು 100 ರೂಪಾಯಿ ಎಕ್ಸ್ಟ್ರಾ ಕೊಟ್ಟೆ. ಚೆನ್ನಾಗಿ ಮಾಡಿದ್ರು ಗುರು. ಬಾಬಾ ನನಗೆ ಫುಲ್ ಟೈರ್ಡ್ ಆಗ್ಬಿಟ್ಟೈತೆ ಬಾಡಿ. ಫಸ್ಟ್ ಊಟ ತಿನ್ಬಿಡ್ಬೇಕು. ಲೆಟ್ಸ್ ಗೋ. ಮಸಾಜ್ ಮಾಡಿಸ್ಕೊಂಡ್ಮೇಲೆ ವರ್ಕೌಟ್ಗೆ ಹೋಗಿದ್ದೆ ಗುರು. ಬಾಡಿ ಎಲ್ಲ ಫುಲ್ಲು ಒಂಥರ ಫ್ರೀ ಆಗಿಬಿಟ್ಟಿತ್ತು. ಅಲ್ಲಲ್ಲ ಕಾಫ್ ಮಸಲ್ಸು ಅಲ್ಲಲ್ಲ ಒಂದು ಸ್ವಲ್ಪ ಸಿಕ್ಕಾಪಟ್ಟೆ ನೋವಿತ್ತು. ನಾನು ಜಾಸ್ತಿ ವೆಯ್ಟ್ ಹೊಡೆಯೋಕೆ ಹೋಗಿಲ್ಲ, ಲೈಟ್ ವೆಯ್ಟ್ ಮಾಡ್ಕೊಂಬಂದೆ. ಓಕೆ, ನನ್ನ ಬಾಡಿ ಫುಲ್ ರಿಲ್ಯಾಕ್ಸ್ ಆಗೈತೆ. ಆವಾಗ ಅದಕ್ಕೆ ಬ್ರೋ ಹೇಳೋದು, ನೀವು ವರ್ಕೌಟ್ ಮಾಡ್ತಾಯಿದ್ರೆ ಅಂದರೆ ಬಾಡಿ ಬಿಲ್ಡಿಂಗ್ ಶೋಗಳು ಏನೇನೋ ಮಾಡ್ತಾಯಿದ್ರೆ ಲಿಫ್ಟ್ ಅಂದರೆ ವೆಯ್ಟ್ ಹೊಡಿತಾ ಇರ್ತೀರಲ್ಲ, ಮಸಲ್ಸ್ ಒಂಥರ ಫುಲ್ ಹಾರ್ಡ್ ಆಗಿಬಿಡುತ್ತೆ. ಅದು ಸಾಫ್ಟ್ ಮಾಡಿದ್ರೆ ಮಸಲ್ಸ್ ಬಿಲ್ಡ್ ಮಾಡೋಕ್ಕೂ ಚೆನ್ನಾಗಿರುತ್ತೆ, ಕ್ವಾಲಿಟಿನೂ ಚೆನ್ನಾಗಿ ಬರುತ್ತೆ. ನನಗಂತೂ ತುಂಬ ಚೆನ್ನಾಗಿ ಅನಿಸ್ತು. ನೆಕ್ಸ್ಟ್ ಟೈಮು ಮಾಡಿಸ್ತೀನಿ ನಾನು. ಒಂದು 20 ದಿನ, ಒಂದು ತಿಂಗಳಾದಮೇಲೆ ಮಾಡಿಸ್ತೀನಿ. ತುಂಬ ಚೆನ್ನಾಗಿತ್ತು. ನೀವು ಮಾಡಿ. ನನ್ನ ಚಾನಲ್ ಏನು ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸೊ ಇದೇ ಥರ ಇಂಟ್ರೆಸ್ಟ್ ವಿಡಿಯೋ ನಿಮ್ಗೆ ಆಗ್ತಾ ಇರ್ತೀನಿ. ಇವ್ರ ಕಂಟೆಂಟ್ ನಂಬರ್ ಏನೇನು, ಮಸಾಜ್ ಮಾಡೋದು ಕಂಟೆಂಟ್ ನಂಬರ್ ಏನೇನು ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಹಾಕ್ಬಿಟ್ರೆ ನಾನೇ ನಿಮಗೆ ಪರ್ಸ್ನಲಾಗಿ ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೊ ಮಚ್.